ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಪೊಟ್ಯಾಟೊ ಪಲ್ಯ ಚಟ್ನಿ ಮಾಡಬೇಕು ಅಂತ ಇದ್ದೀನಿ. ಸೊ ಟೀ ಕುದೀತಾ ಇದೆ, ಹಾಗೆಯೇ ಪೊಟ್ಯಾಟೊನೆಲ್ಲ ತೊಳ್ಕೊಂಡ್ಬಿಟ್ಟು ಈಗ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ದೊಡ್ಡ ಪೊಟ್ಯಾಟೊನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಈ ಪೊಟ್ಯಾಟೊ ಬೇಗ ಬೇಯುತ್ತೆ, ಅದರಿಂದ ಒಂದೇ ವಿಷಲ್ಗೆ ಸಾಕು. ಒಂದು ವಿಷಲ್ ಕೂಗಿದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಟೀ ಕೂಡ ಆಯಿತು. ಇನ್ನು ಟೀ ರೆಡಿಯಾಗಿದೆ. ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಟೀ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ತಾನೆ ಕುಡಿತೀನಿ. ಅದಕ್ಕಂತ ಸಪ್ರೇಟಾಗಿ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಹಾಗೆ ನಾನಿಲ್ಲಿ ಟೀ ಕುಡ್ಕೊಳ್ತಾ ಪೊಟ್ಯಾಟೊ ಪಲ್ಯಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಪಲ್ಯಕ್ಕೆ ಬೇಕಾಗಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಒಂದು ಸ್ವಲ್ಪ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನಷ್ಟು ಕಡಲೆ, ಕೊಬ್ಬರಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಉಪ್ಪು, ಬೆಲ್ಲನ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೆ ರುಬ್ಬಿಟ್ಕೊಳ್ತೀನಿ, ಯಾಕಂದರೆ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೇಕಲ್ಲ, ಹಾಗಾಗಿ ಗಟ್ಟಿ ರುಬ್ಬಿರ್ತೀನಿ. ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ನಮ್ಮ ಅತ್ತೆಯವರೇ ದೋಸೆಗೆಲ್ಲ ನೆನೆ ಹಾಕೋದು, ಯಾವಾಗಲೂ ಅವರೇ ರುಬ್ಬಿ ಕೂಡ ಇಟ್ಟಿದ್ರು ರಾತ್ರಿ. ಸೊ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ಉಪ್ಪು ಮತ್ತು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸೋಡಾ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಪೊಟ್ಯಾಟೊ ಕೂಡ ಎಲ್ಲ ಬೆಂದಿದೆ, ಅದ್ರದ್ದು ನೀರೆಲ್ಲ ತೆಗೆದುಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳೋಣ ಫಸ್ಟು. ನೋಡಿ, ಒಂದೇ ವಿಷಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಪೊಟ್ಯಾಟೊ ಎಲ್ಲ. ಜಾಸ್ತಿ ಬೇಯಿಸ್ಬಿಟ್ರೆ ಅದು ಪಲ್ಯ ಚೆನ್ನಾಗಾಗೋದಿಲ್ಲ. ಇನ್ನು ಪಲ್ಯಗೆ ಒಂದು 3ರಿಂದ 4 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆಗೆ ಹಾಕ್ಕೊಂಡಿದ್ದ ದಿವಸ ಸ್ವಲ್ಪ ಆರಾಮಾಗಿರ್ಬೋದು, ಬೇಗನೆ ಆಗುತ್ತೆ ಕೆಲಸ ಎಲ್ಲ ಮಾರ್ನಿಂಗ್. ಹಾಗಾಗಿ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಡೈಲಿ ಮಾರ್ನಿಂಗ್ ವೀಡಿಯೋ ಮಾಡ್ಬೇಕು ಅನ್ಕೋತೀನಿ, ಆದರೆ ಸ್ವಲ್ಪನೂ ಟೈಮ್ ಸಾಕಾಗೋದೇ ಇಲ್ಲ ನನಗೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೇಬೇಕು. ಟಿಫನ್ ಎಲ್ಲ ನಮ್ಮ ಮನೆಯವರು ಆಫೀಸ್ಗೆ ಹೋಗೋದ್ರೊಳಗಡೆ ಎಲ್ಲ ಆಗಬೇಕು, ಮತ್ತು ಮಗಳಿಗೂ ಕೂಡ ಎಲ್ಲ ರೆಡಿ ಮಾಡಬೇಕು, ಬಾಕ್ಸಿಗೆಲ್ಲ ಹಾಕಬೇಕಲ್ಲ. ಸೊ ಹಾಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ ಡೈಲಿ. ನನಗೆ ಯಾವಾಗ ಸ್ವಲ್ಪ ಟೈಮ್ ಸಿಗುತ್ತೋ ಆವಾಗ ನಾನು ವಿಡಿಯೋ ಮಾಡ್ತಾಯಿರ್ತೀನಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹೆಚ್ಚಿಟ್ಕೊಂಡಿರೋ ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಅದಕ್ಕೊಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಈ ರೀತಿಯಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಾದಮೇಲೆ ಬೇಯಿಸಿಟ್ಕೊಂಡಿರೋ ಪೊಟ್ಯಾಟೊನ ನಾನು ಸ್ವಲ್ಪ ಪುಡಿ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕೈಯಲ್ಲೇ ಮ್ಯಾಶ್ ಮಾಡಿ ಹಾಕೋದು. ಸ್ವಲ್ಪ ಪೀಸಸ್ ದಪ್ಪ ದಪ್ಪ ಹಾಗೆ ಇದ್ರೇ ಚೆನ್ನಾಗೆ. ಇದು ಪೊಟ್ಯಾಟೊನೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾಗೆಯೇ ಮುಚ್ಚಿಟ್ರೆ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪೊಟ್ಯಾಟೊ ಪಲ್ಯ ಮತ್ತು ದೋಸೆ ಅಂದರೆ ನನ್ನ ಮಗಳು ಫೇವ್ರೇಟು, ಸಖತ್ ಇಷ್ಟಪಡ್ತಾಳೆ ಅವಳು. ದೋಸೆ ಮಾಡಿದ ದಿನ ಪೂರ್ತಿ ದೋಸೆನೇ ಹಾಕ್ಕೊಡು ಅಂತ ಹೇಳ್ತಾ ಇರ್ತಾಳೆ, ಅಷ್ಟೊಂದು ಇಷ್ಟ ಅವಳಿಗೆ. ಬಟ್ ಪೊಟ್ಯಾಟೊ ಪಲ್ಯ ಇರಬೇಕು ಜೊತೆಗೆ. ಪಲ್ಯ ರೆಡಿ ಆಗಿದೆ. ಒಂದು 2 ನಿಮಿಷ ಹಾಗೆಯೇ ಮುಚ್ಚಿಡ್ತಾ ಇದ್ದೀನಿ ಇದನ್ನು. ಚಟ್ನಿ ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಮಾಡ್ಕೊಳ್ಬೇಕು. ಹಂಚಿಟ್ಟಿದ್ದೀನಿ, ಹಂಚು ಕೂಡ ಕಾದಿದೆ. ಇನ್ನು ದೋಸೆ ಹಾಕೋದು ಅಷ್ಟೇ. ಆ್ಯಕ್ಚುಲಿ ನಾನು ರಜಾ ದಿನ ದೋಸೆ ಮಾಡೋದು ಯಾವಾಗಲೂ, ಯಾಕಂದರೆ ಬಿಸಿ ಬಿಸಿ ದೋಸೆನ ಹಂಚಿಂದ ಸೀದಾ ತಟ್ಟೆಗೆ ಹಾಕ್ಕೊಂಡು ತಿನ್ಬೋದು. ಬಟ್ ಈ ಥರ ವೀಕ್ ಡೇಸಲ್ಲಿ ಮಾಡಿಬಿಟ್ರೆ ಆಫೀಸ್ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಯಾಟರ್ಡೆ ಮತ್ತು ಸಂಡೇನೇ ಜಾಸ್ತಿ ನಾನು ದೋಸೆ, ಇಡ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋದು, ಯಾಕಂದರೆ ಬಿಸಿ ಬಿಸಿದು ಹಾಗೆ ತಿನ್ಬಿಡ್ಬೋದು. ಬಟ್ ಒಂದೊಂದು ದಿನ ಏನೂ ಮಾಡೋದಕ್ಕಾಗೋದಿಲ್ಲ. ಡೈಲಿ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಾಗ ದೋಸೆಗೋ ಇಡ್ಲಿಗೋ ಈ ಥರ ಹಾಕ್ಕೋಬೇಕಾಗತ್ತೆ.
ಸೊ ದೋಸೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ದೋಸೆನೂ ಮಾಡಿರ್ತಾ ಇದ್ದೀನಿ. ನನ್ನ ಮಗಳು ಕೂಡ ಎದ್ದು ಬಂದಿದ್ದಾಳೆ. ಈಗ ಅವಳು ಕೂಡ ರೆಡಿಯಾಗಿ ಸ್ಕೂಲ್ಗೆ ಹೋಗಬೇಕು. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನ್ ನಿಮಗೆಲ್ಲ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆನೂ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.